ಯಾಕೆ ಎಲ್ಲ ದೇಶದಲ್ಲಿ ಹಣದ ರೇಟ್ ಒಂದೇ ಆಗಿರೋದಿಲ್ಲ? ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? $1 $83 ಸರಿ ಬರುತ್ತೆ ಯಾಕೆ? ಅಥವಾ ಒಂದು ಜಪಾನ್ನ ಯೆನ್ ಕೇವಲ ₹0.5 ಅಷ್ಟೇ. ಎಲ್ಲ ದೇಶಗಳ ಹಣ ಒಂದೇ ಥರ ಇರಬೇಕಲ್ಲವೇ? ಆದರೆ ಇಲ್ಲ, ಪ್ರತಿ ದೇಶದ ಕರೆನ್ಸಿ ರೇಟ್ ಬೇರೆ ಬೇರೆ. ಹಾಗಾದರೆ ಏಕೆ ಕರೆನ್ಸಿ ದರ ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ? ಅದನ್ನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕರೆನ್ಸಿ ಎಂದರೇನು? ಕರೆನ್ಸಿ ಅಂದರೆ ಒಂದು ದೇಶದ ಅಧಿಕೃತ ಹಣ. ಉದಾಹರಣೆಗೆ ಭಾರತದಲ್ಲಿ ರೂಪಾಯಿ, ಅಮೆರಿಕದಲ್ಲಿ ಡಾಲರ್, ಜಪಾನ್ನಲ್ಲಿ ಯೆನ್. ಆದರೆ ಈ ಎಲ್ಲ ಹಣಗಳ ರೇಟ್ ಒಂದೇ ಆಗಿರುವುದಿಲ್ಲ. ಯಾಕೆಂದರೆ ಪ್ರತಿ ದೇಶದ ಆರ್ಥಿಕ ಶಕ್ತಿ, ವ್ಯಾಪಾರ ಮತ್ತು ಅಭಿವೃದ್ಧಿ ಮಟ್ಟ ಬೇರೆ ಬೇರೆ. ಕರೆನ್ಸಿ ರೇಟ್ ಬದಲಾವಣೆಗೆ ಕಾರಣಗಳೇನು? ಆರ್ಥಿಕ ಶಕ್ತಿ. ಒಂದು ದೇಶದ ಆರ್ಥಿಕವಾಗಿ ಬಲವಾದಷ್ಟು ಅದರ ಕರೆನ್ಸಿ ಬಲವಾಗಿರುತ್ತದೆ. ಅಮೆರಿಕ, ಯುರೋಪ್ಗಳು ದೊಡ್ಡ ಆರ್ಥಿಕ ಶಕ್ತಿಗಳು, ಆದ್ದರಿಂದ ಅವರ ಕರೆನ್ಸಿ ರೇಟ್ ಜಾಸ್ತಿ ಇದೆ. ಅಭಿವೃದ್ಧಿ ಪಡುತ್ತಿರುವ ದೇಶಗಳ ಕರೆನ್ಸಿ ರೇಟ್ ಕಡಿಮೆ ಇದೆ. ಆಮದು ಮತ್ತು ರಫ್ತು. ಒಂದು ದೇಶ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡಿದರೆ ವಿದೇಶಿಗಳು ಆ ದೇಶದ ಹಣವನ್ನು ಖರೀದಿಸುತ್ತಾರೆ. ಹೀಗಾಗಿ ಕರೆನ್ಸಿಗೆ ಬೇಡಿಕೆ ಹೆಚ್ಚಾಗಿ ರೇಟ್ ಹೆಚ್ಚಾಗುತ್ತದೆ. ಆದರೆ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿದರೆ ಕರೆನ್ಸಿ ದುರ್ಬಲವಾಗುತ್ತದೆ. ಹಣದುಬ್ಬರ. ಒಂದು ದೇಶದಲ್ಲಿ ಬೆಲೆ ಏರಿಕೆ ಹೆಚ್ಚು ಇದ್ದರೆ ಹಣದ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ಆದ್ದರಿಂದ ಅದೇ ರೂಪಾಯಿಗೆ ಹಿಂದಿನಂತೆ ಹೆಚ್ಚು ವಸ್ತುಗಳನ್ನು ಖರೀದಿಸಲು ಆಗುವುದಿಲ್ಲ. ಬಡ್ಡಿ ದರಗಳು ಹೆಚ್ಚಾದರೆ ವಿದೇಶಿ ಇನ್ವೆಸ್ಟರ್ಸ್, ಹೂಡಿಕೆದಾರರು ಆ ದೇಶದಲ್ಲಿ ಹಣ ಹೂಡಿಕೆ ಮಾಡುತ್ತಾರೆ. ಹೀಗಾಗಿ ಆ ದೇಶದ ಕರೆನ್ಸಿ ಬಲವಾಗುತ್ತದೆ. ರಾಜಕೀಯ ಸ್ಥಿರತೆ. ಸ್ಥಿರ ಸರ್ಕಾರ ಮತ್ತು ಶಾಂತ ಪರಿಸ್ಥಿತಿಗಳು ಹೂಡಿಕೆದಾರರಿಗೆ ವಿಶ್ವಾಸ ಕೊಡುತ್ತದೆ. ಆದರೆ ಯುದ್ಧ, ಅಸ್ಥಿರತೆ ಇದ್ದರೆ ಕರೆನ್ಸಿ ರೇಟ್ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ಈಗ $1ಗೆ $83 ಸಮ. ಅದರ ಅರ್ಥ ಅಮೆರಿಕ ಆರ್ಥಿಕವಾಗಿ ಬಲವಾದ ರಾಷ್ಟ್ರ, ಭಾರತ ಇನ್ನೂ ಅಭಿವೃದ್ಧಿ ಹಾದಿಯಲ್ಲಿರುವ ರಾಷ್ಟ್ರ. ಆದ್ದರಿಂದ ರೂಪಾಯಿ ರೇಟ್ ಕಡಿಮೆ ಇದೆ. ಪ್ರತಿ ದೇಶದ ಹಣದ ರೇಟ್ ಅದರ ವಿಕಾಸದ ಹಾದಿಯನ್ನು ತಿಳಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ಕರೆನ್ಸಿ ದರ ಒಂದೇ ಆಗಿರುವುದಿಲ್ಲ. ಅದು ದೇಶದ ಆರ್ಥಿಕ ಶಕ್ತಿ, ವ್ಯಾಪಾರ ಮತ್ತು ಹಣದುಬ್ಬರ, ಬಡ್ಡಿದರ ಮತ್ತು ರಾಜಕೀಯ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಹಣದ ರೇಟ್ ಬದಲಾಗಬಹುದು, ಆದರೆ ಜ್ಞಾನ ಮತ್ತು ಪರಿಶ್ರಮದ ಮೌಲ್ಯ ಯಾವತ್ತೂ ಬದಲಾಗುವುದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.